ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಪ್ನ ಗಣೇಶ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸ್ವಪ್ನ, ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಎಲ್ಲಿಂದ ಬಂದಿದ್ದೀರಾ ಸ್ವಪ್ನ ಅವರೇ? ನಾನು ಮಲ್ಲೇಶ್ವರಮಿಂದ ಬಂದಿದ್ದೀನಿ. ಹೌದಾ? ಬೆಂಗಳೂರೇನಾ ಸ್ವಂತ ಊರು ಬೆಂಗಳೂರು. ಹೌದಾ? ಇವತ್ತು ಖಾನಾವಳಿಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾನು ಮೊಸರು ಕೋಡ್ಬೇಳೆ ಮಾಡಬೇಕು ಅಂತ ಇದ್ದೀನಿ. ಹೌದಾ? ಮೊಸರು ಕೋಡುಬಳೆ. ಹೌದಾ? ಓಕೆ. ಏನಿಲ್ಲ ಸಾಮಗ್ರಿಗಳು ಬೇಕದಕ್ಕೆ? ಇದಕ್ಕೆ ಮೊಸರು, ಹುಳಿ ಮೊಸರು ಇದ್ರೆ ತುಂಬಾ ರುಚಿಯಾಗಿರತ್ತೆ. ಹಸಿಮೆಣಸಿನ್ಕಾಯಿ, ಉಪ್ಪು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಸ್ವಲ್ಪ ಹೆಸರು ಬೇಳೆ, ಅದಕ್ಕೆ ಅಕ್ಕಿ ಹಿಟ್ಟು. ಓಕೆ ಓಕೆ. ತುಂಬಾ ಕಡಿಮೆ, 4. ಹೌದು. ಇದ್ರಲ್ಲಿ ಏನೆಲ್ಲ ಹಾಕೊಂಡಿದ್ದೀರಮ್ಮ? ಹಸಿಮೆಣಸಿನ್ಕಾಯಿ, ಕಲ್ಲುಪ್ಪು ಎರಡು ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ. ಮಿಕ್ಸಿನಲ್ಲಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಅಷ್ಟೇ. ಸೊ ಉಪ್ಪು ಎಕ್ಸ್ಟ್ರಾ ಹಾಕ್ಬೇಕಂತಿಲ್ಲ, ಎಷ್ಟು ಬೇಕೋ ಅಷ್ಟು ಹಾಕೊಂಡು ಬಂದಿದ್ದೀನಿ. ಓಕೆ ಓಕೆ. ಇದು ಪ್ರಮಾಣ ಯಾವ ತರ ಇರುತ್ತೆ? ಇದು ಅಕ್ಕಿ ಹಿಟ್ಟು ಅಂತ ಹೇಳಿದ್ರಲ್ಲ? ಅಕ್ಕಿ ಹಿಟ್ಟು 1 ಕಪ್ ಅಕ್ಕಿ ಹಿಟ್ಟಿಗೆ 2 ಕಪ್ ಹುಳಿ ಮೊಸರು, 1 ಕಪ್ ಹುಳಿ ಮೊಸರು, 1 ಕಪ್ ನೀರು, ಒಟ್ಟು 3 ಕಪ್. ಓಕೆ. ಇವಾಗ ನೀರು ಸಹ ಬೇಕು. ಸೊ ಇದಕ್ಕೆ 1 ಕಪ್ ತಗೊಂಡು ಇನ್ನೊಂದು ಕಪ್ ನೀರು ತಗೊಂತೀರಾ? ಹೌದು. ಓಕೆ, ಸರಿ ಸರಿ. ಮೆಣಸಿನ್ಕಾಯಿ ಖಾರಕ್ಕೆ ಎಷ್ಟು ಅದು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ನೀವೆಷ್ಟು ತಗೊಂಡಿದ್ರ ಇದರಲ್ಲಿ? ಇಲ್ಲ, ಹಾಕೊಳ್ಳುವಾಗ ನಾನು ಅದಕ್ಕೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಹಾಕೊಳ್ಳಿ ಮಾತ್ರ ಹಾಕೊಳ್ತೀರಾ? ಸರಿ ಸರಿ. ಹಾಗಾದ್ರೆ ಶುರು ಮಾಡೋಣಲ್ಲ? ಖಂಡಿತವಾಗ್ಲೂ. ಓಕೆ. ಏನ್ ಬೇಕು ನಿಮ್ಗೆ? ನನಗೆ ಪಾತ್ರೆ ಕೊಡಿ. ಓಕೆ. ಸ್ಟವ್ ಹಚ್ಕೊಂಡ್ಬಿಡ್ತೀನಿ. ಓಕೆ. ಇನ್ನೊಂದು, ಇದೇನಿದು ನ್ಯೂಸ್ ಪೇಪರ್ ಇಟ್ಬಿಟ್ಟಿದ್ದೀರಾ? ನ್ಯೂಸ್ ಪೇಪರ್ ಅದು ಅಕ್ಕಿ ಹಿಟ್ಟು ತಕ್ಷಣ ಹಾಗೆ ಹಾಕ್ಬಾರ್ದು, ಅದು ಉಕ್ಕರ್ಸ್ಕೊಳ್ಳೋದು ಅಂತ ಹೇಳ್ತಾರೆ. ಅಕ್ಕಿ ಹಿಟ್ಟನ್ನ ಗೋಪುರವಾಗಿ ಇಟ್ಟು ಅದನ್ನ ಬೇಯಿಸ್ಕೋಬೇಕು. ಓಕೆ. ಅದಕ್ಕೆ ಪೇಪರ್ ಏನಕ್ಕೆ? ಅದಕ್ಕೆ ಪೇಪರ್ ಅಲ್ಲಿ ಬರ್ಕೊಂಡ್ ಬಂದಿದ್ದೀರಾ? ಇಲ್ಲ ಇಲ್ವಾ? ಆ ಪೇಪರ್ ಏನಕ್ಕೆ ಅಂದ್ರೆ ಅದು ಕ್ಲೀನ್ ಆಗಿ ಅದು ಗೋಪುರವಾಗಿ ಹಾಕುವಾಗ ಈಸಿ ಆಗಿರತ್ತೆ ಅಂತ. ಓಕೆ. ಯಾವ್ದಾವ್ದೋ ರೀತಿಯಲ್ಲಿ ಸೌಟ್ ಅಲ್ಲಿ ಎಲ್ಲ ನೋಡಿದೀನಿ, ಪೇಪರ್ ಅಲ್ಲಿ ಇದು ಫಸ್ಟ್ ಟೈಮ್ ನೋಡಿ ಕಲಿಬೇಕು. ಅಮ್ಮ ಕಲ್ಸಿರೋದು ಹಾಗೆ, ನಾನು ಹಾಗೆ ಮಾಡ್ತಾ ಇದ್ದೀನಿ. ಹೌದಾ? ಓಕೆ ಓಕೆ. ಸರಿ, ಒಲೆ ಹಚ್ಕೊಂಡ್ಬಿಡಿ. ಸೊ ಇದು ಅಮ್ಮ ಕಲ್ಸ್ಕೊಟ್ಟಿರೋ ರೆಸಿಪಿನ ಇದು? ಹೌದು. ಓಕೆ. ನೀರು ಬೇಕು, ಮೊಸರು. ಈಗ ನೀರು 1 ಕಪ್ ನೀರು ಅಂತ ಹೇಳಿದ್ರಲ್ವಾ? 1 ಕಪ್ ಮೊಸರು, ಅದ್ರ ಜೊತೆಗೆ 1 ಕಪ್ ನೀರು. ಓಕೆ. 1 ಕಪ್ ಇದು ಸಾಕಾಗತ್ತಾ? ಓಕೆ ಓಕೆ. ಮತ್ತೆ ಮೊಸರು ಕೊಡಿ. ಇಮಿಡಿಯೇಟ್ ಆಗಿ ಹಾಕೊಳ್ಳೋದು? ಓಕೆ. ಅದನ್ನೇ ಕುದಿಸ್ಕೋಬೇಕಾ? ಹೌದು. ಹಸಿಮೆಣಸಿನ್ಕಾಯಿ ಪೇಸ್ಟ್ ಬೇಕು. ಅದೇನಾದ್ರೂ ಅಂದ್ರೆ ಡೈರೆಕ್ಟ್ ಆಗಿ ಹಾಕ್ಬಿಡೋದಾ? ಬಿಡೋದು. ಕುದಿಬೇಕು ನೀರು ಮೊಸರು ಆತರ ಏನಿಲ್ಲ, ಇದೆಲ್ಲ ಒಟ್ಟಿಗೆ ಕುದಿಸ್ಕೊಂಡು ಆಮೇಲೆ ಅಕ್ಕಿ ಹಿಟ್ಟು ಹಾಕ್ಬೇಕು. ಓಕೆ ಓಕೆ, ಹಾಕೊಳ್ಳಿ. ಇದು ಎಷ್ಟು ಖಾರ ನೋಡ್ಕೊಂಡು ಹಾಕೊಳ್ಬೇಕಲ್ಲ, ಕ್ವಾಂಟಿಟಿ ನೋಡ್ಕೊಂಡು. ಓಕೆ ಓಕೆ. ಹೆಸರು ಬೇಳೆ. ಇದೇ ನೆನ್ಸೋದು ಏನು ಬೇಡ? ಇಲ್ಲ, ಏನು ಬೇಡ. ಇದು ಆಕ್ಚುಲಿ ಹೆಸರು ಬೇಳೆ ಎಲ್ಲರೂ ಹಾಕೋದಿಲ್ಲ. ಹೆಸರು ಬೇಳೆ ಏನಕ್ಕೆ ಹಾಕ್ತಿವಿ ಅಂದ್ರೆ ಸ್ವಲ್ಪ ಗರಿ ಬರ್ಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಹೆಸರು ಬೇಳೆ ಹಾಕ್ತಿವಿ. ಓಕೆ. ಹೆಸರು ಬೇಳೆ ಹಾಕಿದ್ರೆ ಗರಿ ಗರಿ ಬರುತ್ತಾ? ಸ್ವಲ್ಪ ಗರಿಯಾಗಿ ಬರುತ್ತೆ. ಓಕೆ ಓಕೆ, ಸರಿ ಸರಿ. ಮತ್ತೆ ಮನೇಲೆಲ್ಲ ಯಾರಿದ್ದಾರೆ ಸ್ವಪ್ನ ಅವರೇ? ಮನೇಲಿ ಹಸ್ಬೆಂಡು ಮತ್ತೆ ಮಗಳು. ಹೌದಾ? ಓಕೆ ಓಕೆ. ಸ್ಪೂನ್ ಕೊಡಿ ಒಂಚೂರು. ಸಾಕಾ? ದೊಡ್ಡದು ಬೇಕಾ? ಸಾಕು. ಇದೇನಾ? ಏನ್ ಮಾಡ್ತಾರೆ ಮಕ್ಕಳು? ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ, ಮಗ ಸೆಕೆಂಡ್ PUC. ಓಕೆ ಓಕೆ. ಸ್ವಲ್ಪ ಅದು ಕುದಿ ಬರ್ಬೇಕಾ? ಕುದಿ ಬರ್ಬೇಕು. ಓಕೆ ಓಕೆ. ಅಷ್ಟೊತ್ತಿಗೆ ಅಕ್ಕಿ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. ಪೇಪರಲ್ಲಿ ಹೇಳಿದ್ರಲ್ಲ, ಪೇಪರ್ ಅಲ್ಲಿ ಎಲ್ಲ ಹಿಟ್ಟನ್ನು ಇದೇ ರೀತಿ ಹಾಕೋದಾ ನೀವು, ಅಥವಾ ಇದಕ್ಕೆ ಮಾತ್ರನಾ? ಇದಕ್ಕೂ ಮತ್ತೆ ಅಕ್ಕಿ ಹಿಟ್ಟು ಬೇಯಿಸ್ಕೊಂಡು ರೊಟ್ಟಿ ಮಾಡ್ತೀವಿ, ಅದಕ್ಕೂ ಹೀಗೆ ಇದೇ ತರನೇ ಹಾಕೋದು? ಹೌದು. ಓಕೆ, ಹಾಕೊಳ್ಳಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಓಕೆ. ಸ್ವಲ್ಪ ಕುದಿ ಬರ್ಬೇಕಾದು? ಕುದಿ ಬರ್ಬೇಕದು. ಮತ್ತೆ ಏನ್ ಮಾಡ್ತೀರಾ ನಿಮ್ಮ ಬಿಡುವಿನ ವೇಳೆಯಲ್ಲಿ? ಈಗ ಮನೇಲೇ ಇದ್ದೀರಾ ಅಥವಾ ಯಾವ ತರ ಬೇರೆ ಏನಾದ್ರು? ಆಕ್ಚುಲಿ ನಾನು ಸರ್ವಿಸ್ ಮಾಡ್ತಾ ಇದ್ದೀನಿ, ಕೆಲಸಕ್ಕೆ ಹೋಗ್ತಾ ಇದ್ದೀರಾ? ರಮಣ ಮಹರ್ಷಿ ಸೆಂಟರ್ ಫಾರ್ ಲರ್ನಿಂಗ್ ಅಂತ ಸಂಜಯ್ ನಗರಲ್ಲಿ ಆಫೀಸ್ ಇದೆ. ಅವ್ರದ್ದು ಮೆಡಿಟೇಷನ್ ಹಾಲು ಮೇಕ್ರಿ ಸರ್ಕಲ್ ಅಲ್ಲಿ ಇದೆ, ಅಲ್ಲಿ ಸರ್ವಿಸ್ ಮಾಡ್ತಾ ಇದ್ದೀನಿ. ಹೌದಾ? ಏನಾಗಿ ಕೆಲಸ ಮಾಡ್ತಿದ್ರಲ್ಲಿ? ಅಲ್ಲಿ ನಾನು ಅಡ್ಮಿನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಹೌದಾ? ಹಾಕೊಳ್ತೀರಾ ಅಥವಾ ವೆಯ್ಟ್ ಮಾಡ್ಬೇಕಾ? ಇಲ್ಲ, ಆಯ್ತು.
ಆಗಿದೆ. ಒಂದ್ಸತಿ ಕುದಿ ಬಂದ್ರೆ ಆಯ್ತು. ಕುದಿ ಬಂದ್ರೆ ಆಯ್ತು. ಓಕೆ. ಈಗ ಇದು ಪೇಪರಲ್ಲಿ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಬಿಡ್ಬೇಕು. ಓಕೆ. ಸೊ ಅದು ನೀಟಾಗಿ ಬೀಳುತ್ತೆ ಅಂತ ಹೇಳ್ಬಿಟ್ಟು ನೀವು ಪೇಪರ್ ಅಲ್ಲಿ ನೀವು ಸೀದಾ ಒಂದ್ ಸೌಟು ಅಥವಾ ಪಾತ್ರೆಯಲ್ಲಿ ಹಾಕಿದ್ರೆ ಆತರ ಬರಲ್ಲ ಅಂದ್ಬಿಟ್ಟು ಹಿಟ್ಟೆಲ್ಲ ಒಟ್ಟಿಗೆ ಬಿದ್ಬಿಟ್ರೆ ತಳ ಹಿಡಿದ್ ಬಿಡುತ್ತೆ. ಓಕೆ. ಈ ತರ ಬೇಯಿಸ್ಕೋಬೇಕು. ಇದೊಂದು 15 ನಿಮಿಷ ಬೇಯಬೇಕು. 15 ನಿಮಿಷ ಬೇಯಬೇಕಾಗತ್ತಾ? ಕಲ್ಸೋದು ಬೇಡವಾ? ಕಲ್ಸೋದು ಈಗೇನು ಬೇಡ. ಓಕೆ ಸರಿ. ಸಪ್ನ ಈಗ 15 ನಿಮಿಷ ವೆಯ್ಟ್ ಮಾಡಿದೀವಿ. ಆಗಿದೆಯಾ? ಇದಾಗಿದೆ ಈಗ. ಓಕೆ, ಆಫ್ ಮಾಡ್ಕೊಳ್ಳೋದಾ? ಏನ್ ಮಾಡ್ಬೇಕು? ಬೌಲ್ ಕೊಡಿ ಖಾಲಿದು. ಇದು ಲಟ್ಟಣಿಗೆ ಕೊಡಿ. ಓಕೆ. ಇದು ಒಂದ್ಸತಿ ಆದ್ಮೇಲೆ ಒಲೆ ಕೆಳಗಿಟ್ಕೊಳ್ಳೋದಾ? ಕೆಳಗಿಟ್ಕೊಳ್ಳೋದು ಅಷ್ಟೇ. ಓಕೆ. ಈಗ ಇದನ್ನ ಮುದ್ದೆ ಮಾಡ್ಕೋಬೇಕು ಕೋಡ್ಬಳೆ ಮಾಡ್ಕೊಳ್ಳೋದಿಕ್ಕೆ. ಓಕೆ. ಹಿಟ್ಟನ್ನ ಚೆನ್ನಾಗಿ ನೀವು ನಾದ್ಕೋಬೇಕು. ಮುದ್ದೆ ಮಾಡ್ತಾರ, ರಾಗಿ ಮುದ್ದೆ ತರ. ಸರಿ. ಇದೇನಿದು ಅಂದ್ರೆ ಸಂಪ್ರದಾಯದ ಕೋಡ್ಬಳೆನಾ ಅಥವಾ ಇದು ಲೇಟೆಸ್ಟ್ ಆಗಿ ನೀವು ಇತ್ತೀಚೆಗೆ ಕಲ್ತಿದೆ? ಯಾವ ತರ, ಎಲ್ಲಿನ ಶೈಲಿ ಇದು? ಇಲ್ಲ, ಇನ್ನ ಇದು ತಿಂಡಿಗೆನೆ ಮಾಡ್ತಾರೆ ನಮ್ಮಲ್ಲಿ. ಅಲ್ಲ, ನಾನು ಕೇಳ್ತಾ ಇರೋದು ಸಂಪ್ರದಾಯವಾಗಿ ಮುಂಚೆ ಮಾಡಿದ ಅಮ್ಮ ಅಜ್ಜಿ ಮಾಡ್ತಾ ಅಜ್ಜಿ ಕಾಲದ್ದು ಇದೆಲ್ಲ. ಹೌದಾ? ಓಕೆ. ಈ ಹಳೆ ಕಾಲದ್ದು ಕೆಲವೊಂದ್ಸತಿ ಇವಾಗ ಗೊತ್ತೇ ಇರಲ್ಲ. ಹೌದು. ಈ ಹಿಟ್ಟಲ್ಲಿ ಮಾಡೋ ಕೋಡ್ಬಳೆ ಅಂದ್ರೆ ನಾವು ನೋಡಿರ್ತೀವಿ, ಇದು ಒಂಥರ ಬೇರೆ ರೀತಿ ಇದೆ, ಅದಕ್ಕೆ ಕೇಳ್ದೆ. ಸೊ ಅಂದ್ರೆ ಹಳೆ ಕಾಲದ ಅಡಿಗೆನೆ ಇದು? ಹಳೆ ಕಾಲದ ಅಡಿಗೆನೆ ಇದು. ಮೊಸರು ತುಂಬಾ ಹುಳಿ ಆಗ್ಬಿಟ್ಟಿರುತ್ತೆ, 2-3 ದಿವಸ ಆಗಿರತ್ತೆ. ಆ ಮೊಸರು ಚೆಲ್ಲಕ್ ಇಷ್ಟ ಆಗಲ್ಲ. ಕರೆಕ್ಟ್. ಅಂತ ಟೈಮಲ್ಲಿ ಈ ತರ ಮಾಡ್ಬೋದು. ಮಜ್ಜಿಗೆ ಹುಳಿ ಮಾಡ್ತಾರೆ ಮೊಸರು ಇದ್ರೆ. ಇಲ್ಲ ಅಂದ್ರೆ ಇದು ಮೊಸರು ಕೋಡ್ಬೇಳೆ ಅಂತ ಮಾಡ್ಕೋಬಹುದು. ಚಳಿಗೆ, ಮಳೆಗೆ, ಸಾಯಂಕಾಲ ಹೊತ್ತು ಮಾಡ್ಕೊಳಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬಿಸಿ ಬಿಸಿ ಹಾಕಿ ತಿನ್ನಕ್ಕೆ. ಒಂದು ಕಾಫಿ ಟೀ ಜೊತೆಗೆ ಕೋಡ್ಬಳೆ ಇದ್ರೆ ಎಲ್ರಿಗೂ ಇಷ್ಟ ಆಗತ್ತೆ. ಹೌದು. ಬೇರೆ ರೀತಿಯ ಕೋಡ್ಬಳೆನೂ ಮಾಡ್ತೀರಾ? ಈಗೆಲ್ಲ ಮೊಸರುದು ಅಂತ ನಾನು ಕೇಳಿಲ್ಲ, ಇದು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಮಾಮೂಲಿ ಹಿಟ್ಟಲ್ಲೆಲ್ಲ ಮಾಡ್ತಾರಲ್ಲ, ಆ ಥರ ಎಲ್ಲ ಮಾಡ್ತೀರಾ ಅಥವಾ ಯಾವಾಗಲೂ ಮೊಸರು ಕೋಡ್ಬಳೆನಾ? ಇದರಲ್ಲೇ ಸ್ಪೆಷಲಿಸ್ಟ್ ನಾನು. ಹೌದಾ? ಓಕೆ. ಇದು ಇಷ್ಟೇನಾ? ಈ ಬೌಲ್ಗೆ ಹಾಕ್ಕೊಂಡು ಇದನ್ನ ನಾದ್ಕೊಳ್ಳೋಣ. ಒಂದು ಸ್ಪೂನ್ ಕೊಡಿ. ಸಣ್ಣ ಸಾಕಾ? ಸೊ ಎಲ್ರಿಗೂ ನೀವು ಸ್ಪೆಷಲಿಸ್ಟ್ ಅಂತ ಹೇಳ್ಬಿಟ್ಟಿದ್ದೀರಾ. ಎಲ್ರಿಗೂ ಇಷ್ಟನಾ ಇದು? ಮನೆಯಲ್ಲಿ ಮಕ್ಕಳಿಗೆಲ್ಲ? ಮನೆಯಲ್ಲಿ, ಆಫೀಸಲ್ಲಿ, ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ತುಂಬಾ ಇಷ್ಟ. ಹೌದಾ? ಅವಾಗವಾಗ ಮಾಡ್ಕೊಂಡು ತಗೊಂಡು ಹೋಗ್ತಾ ಇರ್ತೀನಿ. ಓಕೆ. ಸರಿ. ಈಗ ಪಾಟ್ಲಾಕ್ ಅಂತ ಮಾಡ್ತಾರೆ, ಅಂತ ಟೈಮಲ್ಲೆಲ್ಲ ನಂದು ಇದೇ ಡಿಶ್ ಫಸ್ಟ್. ಓಕೆ. ಎಲ್ರು ಅದನ್ನೇ ಡಿಮ್ಯಾಂಡ್ ಮಾಡ್ತಾರ ಅಂತ? ಸಪ್ನ ಅದು ಮೊಸರು ಕೋಡ್ಬಳೆ ಅಂತ ಹೇಳ್ಬಿಡ್ತಾರೆ ಮುಂಚೆನೆ. ಓಕೆ. ನೀವು ಹೇಳ್ದಾಗೆ ಎಷ್ಟೋ ಸತಿ ಮೊಸರು ಏನ್ ಮಾಡೋದಪ್ಪ ಅಂತ ಯೋಚನೆ ಇರುತ್ತೆ. ಒಂದಿನ ಆದ್ಮೇಲೆ ಸ್ವಲ್ಪ ಹುಳಿ ಮೊಸರು ತಿನ್ನೋದಕ್ಕೆ ಮನ್ಸಾಗಲ್ಲ, ಅವಾಗೆಲ್ಲ ಈ ತರದ್ ಮಾಡ್ಕೊಳ್ಬೋದಲ್ವಾ? ಹಾಗೆ ಬಿಸಿ ಇದ್ದಾಗ್ಲೇ ಕಲ್ಸ್ಕೊಳ್ಳೋದಾ? ಅದು ಬಿಸಿ ಇದ್ದಂಗ್ಲೇ ಮಿಕ್ಸ್ ಮಾಡ್ಕೊಂಡ್ಬಿಡ್ಬೇಕು. ಆಮೇಲೆ ಮಿಕ್ಸ್ ಮಾಡ್ಕೊಳಕ್ಕೆ ಗಂಟಾಗಿದ್ರೆ ಅದು ಮಿಕ್ಸ್ ಮಾಡ್ಕೊಳಕ್ ಆಗಲ್ಲ. ಅಕಸ್ಮಾತ್ ನೀರೆಲ್ಲ ಏನು ಎಕ್ಸ್ಟ್ರಾ ನೀರ್ ಯೂಸ್ ಮಾಡೋಂಗಿಲ್ಲ. ಅದೇನ ಬೇಯಕ್ಕೆ ಇಟ್ಟಿದೀವೋ ಅದನ್ನೇ ಯೂಸ್ ಮಾಡ್ಕೋಬೇಕಷ್ಟೇ. ಆಮೇಲೆ ಅದು ಬೇರೆ ಎಕ್ಸ್ಟ್ರಾ ನೀರ್ ಆಡ್ ಮಾಡಿದ್ರೆ ಚೆನ್ನಾಗ್ ಬರಲ್ಲ ಅದು. ಇದು ಸರಿ ಇದೆ ಅದಾ? ಈಗ ಗಟ್ಟಿ ಇದೇ ತರ ನಮ್ಗೆ ಕನ್ಸಿಸ್ಟೆನ್ಸಿ ಇದೇ ಬೇಕು. ಹೌದು. ಸರಿ. ಮತ್ತೆ ಈ ರಮಣ ಮಹರ್ಷಿಗಳ ಆಶ್ರಮಕ್ಕೆ ನೀವು ಅಲ್ಲಿ ಅಡ್ಮಿನ್ ಆಗಿ ವರ್ಕ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನದು ಅಂದ್ರೆ ಏನ್ ಕೆಲಸ ಮಾಡ್ತಾರೆ? ಯಾವ ತರ ಆಶ್ರಮ ಅದು? ರಮಣ ಮಹರ್ಷಿಗಳು ಅಂದ್ರೆ ನಮ್ಗೆ ರಾಮಕೃಷ್ಣ ಪರಮಹಂಸರು ಇದಾರಲ್ಲ, ಆ ತರ ಆ ಲೆವೆಲ್ ಅಲ್ಲಿ ಇರೋಂತ ರಮಣ ಮಹರ್ಷಿಗಳು. ಅಷ್ಟು ಮಹಾನ್ ವ್ಯಕ್ತಿಗಳವರು. ಈಗ 1950 ಅವರು ಇದಾಗಿರೋದು. ಇತ್ತೀಚಿನ ಗುರುಗಳು ಅವರು. ಮತ್ತೆ ಅವ್ರನ್ನ ಹಂಸ ಲೆವೆಲ್ಗೆ ಅವ್ರನ್ನ ಇದ್ ಮಾಡ್ತಾರೆ. ಅಷ್ಟು ಮಹಾನ್ ವ್ಯಕ್ತಿಗಳಂತ ಗುರುತಿಸ್ತಾರೆ. ಹೌದು. ಈಗ ಕೋಡ್ಬಳೆ ಮಾಡ್ಕೊಳ್ಳೋದು, ಸಣ್ಣ ಉಂಡೆಗಳನ್ನ ಮಾಡ್ಕೊಂಡು. ನೀರ್ ಬೇಕಾ? ಇಲ್ಲ, ಬೇಡ. ಯಾಕಂದ್ರೆ ನೀವು ಬೇಕು ಅಂತಾದ್ರೆ ನೀರ್ ಇಟ್ಕೊ, ಆಮೇಲೆ ತಗೊಳ್ತೇನೆ. ಅಷ್ಟೊತ್ತಿಗೆ ಎಣ್ಣೆ ಬಾಂಡ್ಲಿಲಿ ಇಟ್ಕೊಂಡು ಬಿಸಿಯಾಗಿ ಮಾಡ್ಕೊಳಕ್ಕೆ ಇಟ್ಕೊಂಡ್ಬಿಡೋಣ. ಈಗ ಎಣ್ಣೆ ಬಾಂಡ್ಲಿಲಿ ಇಟ್ಕೊಂತೀರಾ? ಓಕೆ. ಬಾಂಡ್ಲಿ ಕೊಡಿ. ಒಲೆ ಹಚ್ಕೊಂತೀರಾ? ಬಾಂಡ್ಲಿ ಕೊಡಿ. ಎಣ್ಣೆ ಕೊಡಿ.
ಸಾಕ ಎಣ್ಣೆ ಅಂದ್ರೆ ಡೀಪ್ ಫ್ರೈ ಡೀಪ್ ಫ್ರೈ ಆಗೋಷ್ಟು ಬೇಕು. ಸರಿ ಸರಿ, ಸಿಮ್ಮಲ್ಲೇ ಇಟ್ಕೊಂಬಿಡಿ. ಎಣ್ಣೆ ಹೀಟ್ ಆಗಲಿ. ಸ್ವಪ್ನ, ನೀವು ಆಶ್ರಮದ ಬಗ್ಗೆ ಮಾತಾಡ್ತಾ ಇದ್ವಿ. ಏನೆಲ್ಲ ಕಾರ್ಯ ಚಟುವಟಿಕೆಗಳು ಮಾಡ್ತೀರಾ ಅಲ್ಲಿ? ನೀವು ಹೇಳಿದ್ರೆ ಅವರು ಒಂದು ಶ್ರೇಷ್ಠ ಒಂದು ಸ್ವಾಮೀಜಿ ಅವರು ಅಂತ. ಅಂದ್ರೆ ಈಗಿನವರು ಅಂದ್ರೆ ಯಾವ ರೀತಿನ ಒಂದು ಅವರ ಒಳ್ಳೆಯತನ ಬಗ್ಗೆ ಅಥವಾ ಏನು ಹೋಗಿ ಕಲ್ತ್ಕೋಬಹುದು ಅಲ್ಲಿ? ಅವ್ರು ಏನಂದ್ರೆ ನಮ್ಗೆ ನಾನು ಯಾರು ಅನ್ನೋ ತತ್ವನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಅವರು ಸ್ನೇಹ ಜೀವಿ ಅಂತ ಹೆಸರುವಾಸಿ. ಯಾವುದೇ ಪ್ರಾಣಿಗಳಾದ್ರೂ ಅವರು ಎಲ್ಲಾರನ್ನೂ ಒಂದೇ ರೀತಿಯಲ್ಲಿ ನೋಡ್ತಾ ಇದ್ರು. ಮನುಷ್ಯ ಆಗ್ಲಿ ಪ್ರಾಣಿಗಳಾಗ್ಲಿ ಎಲ್ಲಾರನ್ನೂ ಒಂದೇ ರೀತಿ ನೋಡ್ತಾ ಇದ್ರು. ಅವ್ರು ಇರೋ ಕಡೆ ಹೇಗೆ ಅಂದ್ರೆ, ಈಗ ಹಾವು ನವಿಲು ಎಲ್ಲವೂ ಅಲ್ಲೇ ಇರ್ತಿದ್ವು. ನವಿಲೋಗಿ ಹಾವಿಗೆ ತೊಂದರೆ ಮಾಡೋದಾಗ್ಲಿ, ಕೋತಿ ಅಥವಾ ನಾಯಿಗೆ ತೊಂದರೆ ಮಾಡೋದಾಗ್ಲಿ ಅದೆಲ್ಲ ನಡೀತಾ ಇರ್ಲಿಲ್ಲ ಅವರ ಆಶ್ರಮದಲ್ಲಿ. ಹಾಗಾಗಿ ಅವರು ಸ್ನೇಹ ಜೀವಿ ಅನ್ನೋ ಒಂದು ಹೆಸರಿದೆ. ಓಕೆ. ಈಗ ಎಷ್ಟು ಜನ ಅಲ್ಲಿ ಮೆಂಬರ್ಸ್ ಎಲ್ಲ, ಅಂದ್ರೆ ಯಾವ ತರ ಸದಸ್ಯರು, ಎಷ್ಟು ಜನ ಇದ್ದಾರೆ ಅಲ್ಲಿ? ನಾವು ಒಂದು 34 ಜನ ಇದ್ದೀವಿ. ಮತ್ತೆ ಅಲ್ಲಿ ಸತ್ಸಂಗಗಳು ನಡೀತಾ ಇರತ್ತೆ, ಕನ್ನಡದಲ್ಲಿ ಎಲ್ಲ ಮಾಡ್ತಾ ಇರ್ತಾರೆ. ನೀವು ಎಲ್ಲಾ ಕಾರ್ಯಕ್ರಮಕ್ಕೂ ಹೋಗ್ತೀರಾ ನೀವಲ್ಲಿ? ಪ್ರತಿ ಕಾರ್ಯಕ್ರಮಕ್ಕೂ ಅಂದ್ರೆ ನೀವು ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ? ಸೊ ನಾನು ಕೇಳ್ತಾ ಇರೋದು, ಆ ಕಾರ್ಯಕ್ರಮಕ್ಕೂ ನೀವು ಅಟೆಂಡ್ ಆಗೇ ಆಗ್ತೀರಾ? ಹೇಗದು? ಎಲ್ಲಾ ಪ್ರೋಗ್ರಾಮ್ಗೂ ಅಂತ ಏನಿಲ್ಲ. ನಾನು ಸ್ಕೌಟ್ಸ್ ಅಂಡ್ ಗೈಡ್ಸ್ ನಲ್ಲೂ ಇದ್ದೀನಿ. ಹಾಗಾಗಿ 2 ಕಡೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ. ಸರ್ವಿಸ್ ಅಂತ ಮಾಡೋದ್ರಿಂದ 2 ಕಡೆನೂ ಇಲ್ಲಿ ಬಿಡುವಾದಾಗ ಎಲ್ಲಿ ಏನ್ ಪ್ರೋಗ್ರಾಮ್ ಇದ್ರೆ ಅಲ್ಲಿ ಮಾಡ್ತಾ ಇರ್ತೀನಿ. ಓಕೆ ಓಕೆ. ಸೊ ಇದನ್ನ ನೀವು ಅಲ್ಲಿ ಮಾಡ್ಕೊಳ್ಬೇಕಾಗತ್ತಲ್ಲ ಕೋಡ್ಬಳೆ? ಓಕೆ. ಸೊ ಎಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀರಾ ಅಲ್ವಾ? ಇನ್ನೇನು ಮಾಡೋದು? ಈಗ ಎಣ್ಣೆಲಿ ಫ್ರೈ ಮಾಡೋಣ. ಓಕೆ ಓಕೆ ಸರಿ. ಇದು ಫ್ರೈ ಮಾಡೋದಕ್ಕೆ ಇದು ಕೊಡ್ತೀರಾ? ಓಕೆ ಸರಿ. ಒಟ್ಟಿಗೆ ಹಾಕೋದಮ್ಮ ಇದನ್ನೆಲ್ಲ? ಒಟ್ಟಿಗೆ ಹಾಕೋಬಹುದು. ಸೊ ಪ್ಲೇಟಲ್ಲಿ ತೊಗೊಂಡ್ಬಿಡ್ತೀರಾ? ಒಂದೇ ಸತಿ ಆಗ್ಬಿಡುತ್ತಲ್ವಾ? ಮತ್ತೆ ಸ್ವಪ್ನ ಆಗ ಹೇಳ್ತಾ ಇದ್ರೆ ಸ್ಕೌಟ್ ಮತ್ತೆ ಗೈಡ್ಸ್ ಅಲ್ಲಿ ಯಾವ್ದದು, ಅಂದ್ರೆ ಸ್ಕೌಟ್ ಅಥವಾ ಗೈಡ್ಸ್ ಏನದು, ಹೇಗೆ ಅದು? ಅದರಲ್ಲೂ ನೀವು ಇದ್ದೀರಾ ಅಂತ ಹೇಳಿದ್ರಿ. ಹೌದು, ಸ್ಕೌಟ್ಸ್ ಅಂಡ್ ಗೈಡ್ಸ್ ಫೆಲೋಶಿಪ್ ಅಂತ ಹೇಳ್ತೀವಿ. ಇದು ನಾವು ಚಿಕ್ಕ ವಯಸ್ಸಿಗೆ ಕಾದಿದ್ರೆ ಹಾಕೊಂಡ್ಬಿಡೋಣ. ಎಣ್ಣೆ ಬಿಸಿ ಆಗ್ಬೇಕು, ಇನ್ನೊಂದು ಆಗ್ಬೇಕಾ? ಓಕೆ, ಹಾ ಹೇಳಿ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನೋದು ಚಿಕ್ಕ ವಯಸ್ಸಲ್ಲಿ ನಮ್ಗೆ ಸಿಗದೆ ಇರೋ ಅವಕಾಶ ಸಿಗದೆ ಇದ್ರೆ, ಈಗ ನಮ್ಗೆ ಅವಕಾಶ ದೊಡ್ಡವರಾದ್ಮೇಲೆ ನಮ್ಗೆ ಅವಕಾಶ ಮಾಡ್ಕೊಟ್ಟಿದ್ದಾರೆ. ಅದನ್ನ ಫೆಲೋಶಿಪ್ ಅಂತ ಹೇಳ್ತಾರೆ. ಓಕೆ. ನಾವು ಅವ್ರ ಜೊತೆ ಸರ್ವಿಸ್ ಮಾಡ್ಬೋದು. ಅದು ಹೇಗೆ? ಅದು ಇನ್ ಕೇಸ್ ಯಾರಿಗಾದ್ರೂ ಸ್ವಲ್ಪ ಆಸಕ್ತಿ ಇದ್ರೆ ಆ ಫೆಲೋಶಿಪ್ ಅನ್ನು ಹೇಗೆ ಮಾಡೋದು? ಅದನ್ನ ನಾವು ಮೆಂಬರ್ಶಿಪ್ ಆಗ್ಬೇಕಾಗತ್ತೆ. ಏನದು, ಏನಾದ್ರೂ ಸಂಸ್ಥೆ ಇದೆಯಾ? ಹೌದು, ಕರ್ನಾಟಕ ಸ್ಕೌಟ್ಸ್ ಅಂಡ್ ಗೈಡ್ ಫೆಲೋಶಿಪ್ ಅಂತ ಇದೆ. ಬೆಂಗಳೂರಲ್ಲೇ ಇದೆ. ಅವ್ರ ಹತ್ರ ನಾವು ಮೆಂಬರ್ಶಿಪ್ ಆಗ್ಬೇಕಾಗತ್ತೆ. ಆನ್ಲೈನ್ ಅಲ್ಲ ಅಥವಾ ಆಫೀಸಿಗೆ ಹೋಗ್ಬೇಕಾ, ಹೇಗೆ ಅದು? ಆನ್ಲೈನ್ ಅಲ್ಲೇ ಎಲ್ಲ ಆನ್ಲೈನ್ ಮಾಡ್ಕೊಂತಾರೆ. ನಾವು ಮೆಂಬರ್ಶಿಪ್ ಆದ್ರೆ ಅವ್ರು ಏನು ಕಾರ್ಯಕ್ರಮಗಳು ಮಾಡುವಾಗ ನಾವು ಅವ್ರ ಜೊತೆ ಕೈಗೂಡಿ ಎಲ್ಲೆಲ್ಲಿ ಬೇಕೋ ಹೋಗ್ಬೋದು, ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೋದು. ಓಕೆ ಓಕೆ, ಆಗಿದೆಯಾ? ಇದು ಎಣ್ಣೆ ಬಿಸಿ ಆಗಿದೆ. ಓಕೆ, ಫ್ರೈ ಮಾಡಕ್ಕೆ. ಸಣ್ಣ ಉರಿಯಲ್ಲೇ ಆಗ್ಬೇಕಾದು? ಸಿಮ್ಮಲ್ಲೇ ಬೇಯಬೇಕು. ಎಣ್ಣೆ ಫಸ್ಟ್ ಕಾಯಿಸ್ಕೊಂಡ್ಬಿಟ್ಟು ಸಿಮ್ಮಲ್ಲೇ ಅದನ್ನ ಬೇಯಿಸ್ಬೇಕು, ಇಲ್ಲಾಂದ್ರೆ ಅದೆಲ್ಲ ಕಪ್ಪಗಾಗ್ಬಿಡತ್ತೆ, ಒಳಗಡೆ ಬೆಂದಿರೋದಿಲ್ಲ. ಓಕೆ ಓಕೆ, ಸರಿ ಸರಿ. ಸೊ ಈ ಸ್ಕೌಟ್ಸ್ ಇದು ಏನ್ ಕಾರ್ಯಕ್ರಮ, ಅಂದ್ರೆ ಆ ಸದಸ್ಯರಾದ್ರೆ ಯಾವ ರೀತಿಯ ಕಾರ್ಯಕ್ರಮ ಇರುತ್ತೆ ಅದು? ಅದು ಏನಂದ್ರೆ ಸರ್ವಿಸ್ ಮಾಡೋದು ಇದೆ. ಆಕ್ಚುಲಿ ಸೋಷಿಯಲ್ ಸರ್ವಿಸ್ ತರ. ಈ ಭಾರತ್ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅವ್ರೇನು ಸರ್ವಿಸ್ ಮಾಡ್ತಾ ಇರ್ತಾರ ಅವ್ರಿಗೆ ನಾವು ಹೆಲ್ಪ್ ಮಾಡೋದು. ಪೇರೆಂಟಲ್ ಗ್ರೂಪ್ ಅಂತಾನೆ ಹೇಳ್ತಾರೆ. 18 ವರ್ಷ ನಂತರ ಇರೋರಿಗೆ ಇದು ಮೆಂಬರ್ಶಿಪ್ ಆಗೋದಕ್ಕೆ ಅರ್ಹತೆ ಇರುತ್ತೆ. ಸರ್ವಿಸ್ ಅಂದ್ರೆ ಈಗ ಯಾವ ರೀತಿಯ ಸರ್ವಿಸ್ ಮಾಡಿದೀರಾ ನೀವು? ನಾವು ಆಕ್ಚುಲಿ ಫ್ರೀ ಐ ಕ್ಯಾಂಪ್ ಮಾಡಿದೀವಿ, ಬ್ಲಡ್ ಚೆಕಪ್ ಕ್ಯಾಂಪ್ಸ್ ಮಾಡಿದೀವಿ, ಹಳ್ಳಿಗಳಿಗೆ ಹೋಗಿ ಅಲ್ಲಿ ಹೆಲ್ತ್ ಚೆಕಪ್ಸ್ ಅದೆಲ್ಲ ಮಾಡಿಸಿದೀವಿ.
ಅಂದ್ರೆ ಎಲ್ಲ ಸಮಾಜ ಎಲ್ಲ ಫ್ರೀಯಲ್ಲಿ ಮಾಡುವಂತದ್ದು. ಹೌದು. ಯಾವುದು ಒಂದು ಫೀಸ್ ಕಲೆಕ್ಟ್ ಮಾಡೋದು ಏನಿಲ್ಲ. ಕಲೆಕ್ಟ್ ಮಾಡೋದು ಆ ಥರದ್ದೇನಿಲ್ಲ. ಓನ್ ಆಗಿ ಅವ್ರು ಸ್ಪಾನ್ಸರ್ ಮಾಡ್ಬೋದು, ಯಾರು ಬೇಕಾದ್ರೂ ಅವರು. ಓಕೆ, ಇಷ್ಟ ಇದ್ರೆ ನಾನು ವಾಲಂಟಿಯರ್ ಆಗಿ ಮಾಡ್ಬೋದು, ಸರ್ವಿಸ್ ಮಾಡೋದು, ಡೊನೇಷನ್ ಕೊಡೋದು ಎಲ್ಲಾನು ಮಾಡ್ಬೋದು. ಆದ್ರೆ ಯಾರಿಗೂ ಚಾರ್ಜ್ ಮಾಡೋದಿಲ್ಲ, ಯಾರಿಗೂ ಏನು ಚಾರ್ಜ್ ಮಾಡೋದಿಲ್ಲ. ಓಕೆ ಓಕೆ, ಸರಿ ಸರಿ. ಸೊ ಆ ಥರ ತುಂಬಾ ಸರ್ವಿಸ್ ಇದರಲ್ಲಿ ನೀವು ನಿಮ್ಮನ್ನ ತೊಡಗಿಸ್ಕೊಂಡು ಬಿಟ್ಟಿದ್ದೀರಾ ಅಲ್ವಾ? ಹೌದು. ಸೊ ಹಾಗೆಲ್ಲ ಮ್ಯಾನೇಜ್ ಮಾಡಕ್ ಆಗ್ತಾ ಇದೆಯಾ ಮನೇಲಿ ಮಕ್ಕಳು ಮತ್ತೆ ಹೊರಗಡೆ ಎಲ್ಲರೂ ಸಪೋರ್ಟ್ ಮಾಡ್ತಾ ಇರೋದ್ರಿಂದ ಅದು ನಡ್ಕೊಂಡು ಬಂದಿದೆ. ಎಲ್ಲ ಮನೇಲಿ ಎಲ್ಲ ಸಪೋರ್ಟ್? ಮನೇಲೂ ಮಕ್ಕಳು ಇಬ್ರು ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ ಇದ್ದಾರೆ. ಯಜಮಾನ್ರು ಮೆಂಬರ್ ಆಗಿದ್ದಾರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಅಲ್ಲಿ. ಹಾಗಾಗಿ ಅಂದ್ರೆ ಎಷ್ಟು ದಿನಕ್ಕೆ ಒಂದ್ಸತಿ ಇರುತ್ತದು ಆ ತರ? ಇದೇನು ರೆಗ್ಯುಲರ್ ಆಗಿ ಏನು ಇರಲ್ಲ, ಯಾವಾಗನ ಸರ್ವಿಸ್ ಇದೆ, ಪ್ರೋಗ್ರಾಮ್ ಇದೆ, ವುಮೆನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ಮತ್ತೆ ಅದು ಇನಾಗ್ರೇಷನ್ ಡೇ ಅಂತ ಹೇಳ್ಬಿಟ್ಟು ಅದು ಮಾಡ್ತಾರೆ. ಅಂತ ಪ್ರೋಗ್ರಾಮ್ಗಳಿಗೆ ಕರೀತಾರೆ, ಯಾವುದಕ್ಕೂ ಕಂಪಲ್ಸರಿ ಏನಿಲ್ಲ, ನಾವು ಫ್ರೀ ಆಗಿದ್ರೆ ಹೋಗ್ಬೋದು. ಹಾಗಾಗಿ ಹೌದು, ಯಾವಾಗ ನಿಮ್ಗೆ ಸಮಾಜ ಸೇವೆ ಮಾಡೋದಕ್ಕೆ ಮನ್ಸಿದೆ, ಸಮಯ ಇದೆ ಅಂದ್ರೆ ಹೋಗ್ಬಹುದು. ಅದೆಲ್ಲ ಸ್ಕೌಟ್ ಮತ್ತೆ ಗೈಡ್ಸ್ ಎಲ್ಲ ನಮ್ಗೆ ಸ್ಕೂಲಲ್ಲಿ ಮಕ್ಳಿಗೆ ಮಾತ್ರ ಅಂತ ಅನ್ಕೊಂಡಿದ್ದೆ, ದೊಡ್ಡವ್ರಿಗೂ ಆಸಕ್ತಿ ಇದ್ರೆ. ಸ್ಕೌಟ್ಸ್ ಅಂಡ್ ಗೈಡ್ಸ್ ಅನ್ನೋದೇ ಒಂದು ಡಿಸಿಪ್ಲಿನ್, ಒಂದು ಇದು ಅಂತ ಹೇಳ್ತಾರೆ. ಆ ಒಂದು ನೋಡೋದಕ್ಕೆ ನಮ್ಗೆ ಒಂದು ಖುಷಿ ಕೊಡುತ್ತೆ. ಆ ಯೂನಿಫಾರ್ಮ್, ಸ್ಕಾರ್ಫ್ ಎಲ್ಲ. ನಿಮ್ಗಿದೆಯಾ ಯೂನಿಫಾರ್ಮ್? ನಮಗೆ ಯೂನಿಫಾರ್ಮ್ ಇಲ್ಲ, ನಾವೇನಿದ್ರು ಸ್ಕಾರ್ಫ್ ಹಾಕೊಳ್ತೀವಿ ಅಷ್ಟೇ. ಸೀರೆ ಅಥವಾ ಡ್ರೆಸ್ ಹಾಕೊಂಡು ಸ್ಕಾರ್ಫ್ ಹಾಕೊಳ್ತೀವಿ. ಅದರಿಂದಾನೇ ನಾವು ಕಂಡಿಡಿಬಹುದು ಇವರು ಫೆಲೋಶಿಪ್ ಅಂತ ಅಂದ್ಬಿಟ್ಟು. ಅದಕ್ಕೆ ಎಕ್ಸಾಮ್ ಎಲ್ಲ ಇದೆಯಾ? ಎಕ್ಸಾಮ್ ಎಲ್ಲ ಏನಿಲ್ಲ, ಏನಿಲ್ಲ. ತರ ಚೆನ್ನಾಗಿರುತ್ತೆ. ಎಷ್ಟೋ ಸತಿ ಸ್ಕೂಲ್ ಡೇಸ್ ಅಲ್ಲಿ ಮಿಸ್ ಮಾಡ್ಕೊಂಡಿದ್ರೆ ಇದನ್ನ ನಿಜವಾಗ್ಲೂ ಮಾಡ್ಕೊಳ್ಬೇಕಲ್ವಾ, ನಮ್ಗೂ ಒಂಥರ ಸ್ಕೂಲ್ ಡೇಸ್ ನೆನಪು ಬರುತ್ತೆ. ಇದು ಸಿಮ್ಮಲ್ಲೇ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿ ಸಮಯ ಬೇಕಲ್ವಾ ಬೇಯೋದಕ್ಕೆ. ಇನ್ನೇನ್ ಮಾಡ್ತೀರಾ? ಕೋಡ್ಬಳೆ ತರ ಬೇರೆ ಎಣ್ಣೆ ತಿಂಡಿ ಎಲ್ಲ ಮಾಡ್ತೀರಾ ಮನೇಲಿ? ಎಣ್ಣೆಲಿ ಕರ್ದಿರುವಂತದ್ದು? ಎಣ್ಣೆಲಿ ಕರ್ದಿರೋಂಥದ್ದು ಅಂದ್ರೆ ಸ್ವೀಟ್ಸ್, ಜಾಮೂನು, ಕರ್ಜಿಕಾಯಿ, ಆ ತರದ್ ಮಾಡ್ತೀನಿ. ಸ್ವೀಟ್ಸ್ ಎಲ್ಲ ತಿಂತಾರ ಮಕ್ಕಳು? ಮಕ್ಕಳೆಲ್ಲ ತಿಂತಾರೆ, ಇಷ್ಟ ಪಟ್ಟು ತಿಂತಾರೆ. ಅದ್ ಬಿಟ್ಟು ಆಲೂ ಪರೋಟ, ಪಲಾವು, ಬಿಸಿಬೇಳೆ ಬಾತು, ಅದ್ರಲ್ಲೆಲ್ಲ ಸ್ಪೆಷಲಿಸ್ಟ್ ನಾನು. ಹೌದಾ? ಓಕೆ ಓಕೆ. ಮತ್ತೆ ನಮ್ಮಲ್ಲಿ ಇದ್ಕಿದ್ ಬೇಳೆ ಸಾರು ಮಾಡ್ತಾರೆ. ಅವರೆಕಾಳು? ಇದು ಅವರೆಕಾಳಿಂದ ಅದು ಪ್ರಾಸೆಸ್ ತುಂಬಾ ದೊಡ್ಡದು. ಅವರೆಕಾಳು ಕಾಲ ಬಂತು ಅಂದ್ರೆ ಎಲ್ಲರ ಮನೆಯಲ್ಲೂ ಅದೇ ಕೆಲಸ, ಅರ್ಧ ದಿನ ಹಿತ್ಕದೇ ಕೆಲಸ ಅಲ್ವಾ? ಹಿತ್ಕಿರೋದ್ ತಂದ್ಮೇಲೂ 2 hours ಪ್ರೋಸೆಸ್ ಇದೆ ಕುಕಿಂಗ್. ಅಷ್ಟೆಲ್ಲ ಟೈಮ್ ಸಿಗುತ್ತಾ ನಿಮ್ಗೆ? ಈಗ ಮಿಕ್ಸಿ ಇರೋದ್ರಿಂದ ಬೇಗ ಆಗೋಗುತ್ತೆ. ಮೊದ್ಲಂದ್ರೆ ನಾವು ಕೈಯಲ್ಲಿ ರುಬ್ಬಿನೇ ಮಾಡ್ಬೇಕಿತ್ತು, ಹಾಗಾಗಿ ಇವಾಗ ಮಿಕ್ಸಿ ಇರೋದ್ರಿಂದ ಸ್ವಲ್ಪ ಪರವಾಗಿಲ್ಲ. ಇದಾಗಿದೆ, ಇದು ತೆಗಿಬೋದಾ? ಇದಕ್ಕೆ ಮೆತ್ತು ಕೋಡ್ಬೇಳೆ ಅಂತಾನೆ ಹೇಳ್ತಾರೆ. ಇದು ಮೆತ್ತಿಗೆ ಇರುತ್ತೆ ಆಕ್ಚುಲಿ, ಜಾಸ್ತಿ ಗರಿ ಇರಲ್ಲ. ಯಾಕಂದ್ರೆ ಮೊಸರು ಹಾಕಿದ್ದೀರಾ ಅಲ್ವಾ? ಮೊಸರು ಹಾಕಿದೀವಿ. ಮತ್ತೆ ಇನ್ಸ್ಟೆಂಟ್ ತಕ್ಷಣ ನೆನ್ಸ್ಕೊಂಡ ತಕ್ಷಣ ಮಾಡ್ಬೋದು ತಿಂಡಿಗೆ ಎಲ್ಲದಕ್ಕೂ. ಒಂದ್ 4 ಕೋಡ್ಬೇಳೆ ತಿಂದು 1 ಲೋಟ ನೀರ್ ಕುಡಿದ್ಬಿಟ್ರೆ ಸಾಕಾಗ್ಬಿಡುತ್ತೆ, ಹೊಟ್ಟೆ ತುಂಬೋಗುತ್ತೆ. ಯಾಕಂದ್ರೆ ಮೊಸರು ಎಲ್ಲ ಇರೋದ್ರಿಂದ ನೀವ್ ಹೇಳ್ದಂಗೆ ಹೊಟ್ಟೆ ತುಂಬುತ್ತೆ. ಹೌದು. ಮತ್ತೆ ಇದು ಎಣ್ಣೆನೂ ಹೀರ್ಕೊಳ್ಳಲ್ಲ ಮೊಸರು ಹಾಕಿರೋದ್ರಿಂದ. ಹೌದಾ? ನಾವ್ ಎಷ್ಟು ಎಣ್ಣೆ ಇಟ್ಟಿರ್ತೀವೋ ಅಷ್ಟು ಎಣ್ಣೆ ಹಾಗೆ ಇರುತ್ತೆ. ಹೌದು, ನೀವು ಹೇಳ್ದಾಗೆ ಕಾಣ್ತಾ ಇದೆ, ಎಣ್ಣೆ ಅಷ್ಟೇ ಉಳಿತಿದೆ. ಇದು ಆಯಿಲ್ ಫುಡ್, ಇದು ತಿನ್ಬಾರ್ದು ಅಂತ ಏನಿಲ್ಲ. ಮತ್ತೆ ಮೊಸರು ತಂಪಲ್ಲ. ಹೌದು. ಕೋಲ್ಡ್ ಆಗಿದ್ದಾಗ ತಿನ್ಬಿಟ್ರೆ ನಿಮ್ಗೆ ಇದು ಕೆಮ್ಮೆಲ್ಲ ವಾಸಿ ಆಗ್ಬಿಡುತ್ತೆ. ಇದನ್ನ ತಿಂದ್ರೇನಾ? ಹೌದು. ಹೌದಾ? ಓಕೆ, ನನ್ಗೆ ಗೊತ್ತಿಲ್ಲ. ಎಣ್ಣೆ ತಿಂಡಿ ತಿಂದ್ಬಿಟ್ಟು ಕೆಮ್ಮು ವಾಸಿ ಆಗೋದು, ಕೆಮ್ಮು ಬರುತ್ತೆ ಅಂತ ಯೋಚನೆ ಮಾಡ್ತೀವಿ ನಾವು. ಹೌದು. ಆದ್ರೆ ಇದು ಬರೋದಿಲ್ಲ, ಆದ್ರೆ ವಾಸಿ ಆಗತ್ತೆ, ಒಂಥರ ಔಷಧಿ ತರ. ಓಕೆ, ಸೊ ರೆಡಿ ಇದೆಯಾ? ರೆಡಿ ಇದೆ. ಇದು ಸರ್ವಿಂಗ್ ಪ್ಲೇಟ್. ಓಕೆ ಸರ್. ರುಚಿ ರುಚಿಯಾದ ಮೊಸರು ಕೋಡ್ಬೇಳೆ ಬಿಸಿ ಬಿಸಿಯಾಗಿದೆ, ಸವಿದು ಟೇಸ್ಟ್ ಮಾಡಿ. ಖಂಡಿತ ಹೇಳ್ತೀನಿ. ನೀವು ಹೇಳಿದಾಗೆ ಒಂದು ಕಲರೇ ಬೇರೆ ಇದೆ, ಮೊಸರು ಹಾಕಿರೋದಕ್ಕೆ ಒಂಥರ ಬಿಳಿ ಕಾಣ್ತಾ ಇದೆ. ಹೌದು ಅಲ್ವಾ? ಯೂಶಲಿ ಅದೊಂಥರ ಗೋಲ್ಡನ್ ಕಲರ್ ಆಗುತ್ತೆ, ಅಥವಾ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗುತ್ತೆ. ಇದು ಬೆಳ್ಳಗೆ ಇರುತ್ತೆ. ಬೆಳ್ಳಗೆ ಇದೆ, ಬಿಸಿ ಬಿಸಿನೇ ಇದೆ. ನೀವು ಹೇಳಿದಾಗೆ ರುಚಿ ರುಚಿ ಹೇಳಿದ್ದೀರಾ, ನೋಡೋಣ ರುಚಿ ರುಚಿ ಹೇಗಿದೆ ಅಂತ.
ತುಂಬ ರುಚಿಯಾಗಿದೆ. ನೀವು ಹೇಳಿದಾಗೆ ರುಚಿಯಾಗೇ ಇದೆ, ಒಂದು ರುಚಿ ಅಲ್ಲ, 2 ಸತಿ ಹೇಳಬೇಕು, ಅಷ್ಟೊಂದು ಸ್ವಾದಿಷ್ಟವಾಗಿದೆ. ಮತ್ತು ಹೇಳಿದಾಗೆ ತುಂಬ ನೀವು ಹೇಳಿದಂಗೆ ಮೆದು ಇದೆ, ಸಾಫ್ಟ್ ಆಗಿರುತ್ತೆ. ಬೇರೆ ಕೋಡ್ಬಳೆ ಒಂಥರ ಕರುಂಬ ಅಂದರೆ ಇದಿಲ್ಲ, ಮೆತ್ತಗಿದೆ. ಆದರೆ ಅದೊಂದು ಮೊಸರಿಂದು ಒಂದು ಫ್ಲೇವರ್ ಬಂದು ಬೇರೆನೇ ಒಂದು ವಿಶಿಷ್ಟವಾಗಿದೆ. ಇದು ಬೇರೆ ರೀತಿಯಲ್ಲಿದೆ ಮೊಸರಿನ ಕೋಡ್ಬಳೆ, ತುಂಬ ರುಚಿಯಾಗಿದೆ, ಚೆನ್ನಾಗಿ ಮಾಡಿದ್ದೀರಾ. ಇವತ್ತು ನಮ್ಮ ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಳ್ಳೆ ಮೊಸರು ಕೋಡ್ಬಳೆ ಮಾಡಿಕೊಟ್ಟಿದ್ದೀರಾ, ತುಂಬ ರುಚಿಯಾಗಿದೆ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಿಮಗೂ ಧನ್ಯವಾದಗಳು, ನನಗೀಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶರಣಾರ್ಥಿ. ಮೊಸರು ಕೋಡುಬಳೆ ಮಾಡಲು ಬೇಕಾಗುವ ಪದಾರ್ಥಗಳು: ಮೊಸರು 1 ಕಪ್, ಹಸಿಮೆಣಸಿನಕಾಯಿ ಪೇಸ್ಟ್ 1 ಚಮಚ, ಹೆಸರುಬೇಳೆ 1 ಚಮಚ, ಅಕ್ಕಿ ಹಿಟ್ಟು 1 ಕಪ್. ಮೊಸರು ಕೋಡುಬಳೆ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಪಾತ್ರೆಯನ್ನು ಇಟ್ಟು 1 ಕಪ್ ನೀರು, ಮೊಸರು, ಹಸಿಮೆಣಸಿನಕಾಯಿ ಪೇಸ್ಟ್, ಹೆಸರು ಬೇಳೆ ಹಾಕಿ ಕುದಿಸಿಕೊಳ್ಳಿ. ನಂತರ ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ 10 ನಿಮಿಷ ಬೇಯಿಸಿಕೊಳ್ಳಿ. ನಂತರ ಸ್ಟವ್ನಿಂದ ಕೆಳಗಿಳಿಸಿ ಮುದ್ದೆ ಕೋಲಿನಿಂದ ಚೆನ್ನಾಗಿ ತಿರುವಿ ನಾದಿಕೊಂಡು ಮುದ್ದೆ ತಯಾರಿಸಿಕೊಳ್ಳಿ. ನಂತರ ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡಿ ಕೋಡುಬಳೆ ತಯಾರಿಸಿಕೊಂಡು ಕಾದ ಎಣ್ಣೆಯಲ್ಲಿ ಕರೆದರೆ ಬಿಸಿ ಬಿಸಿಯಾದ ರುಚಿಯಾದ ಮೊಸರು ಕೋಡುಬಳೆ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮೊಸರು ಕೋಡ್ಬಳೆಯನ್ನು ಹೇಗೆ ಮಾಡಿದ್ರು ಅಂತ. ಇದನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.